ಆತ್ಮೀಯ ಬಂಧುಗಳೇ, ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ಕಾರ್ಯಕ್ರಮ ಇವತ್ತು ಸಾಕಾರಗೊಳ್ತಾ ಇದೆ. ಅನೇಕ ಬೇರೆ ಬೇರೆ ಕಾರಣಗಳಿಂದ ಇದು ಮುಂದೂಡ್ತಾ ಬಂದಿದ್ದು ಈ ಹೊತ್ತು ಇದು ಹಾಗೆ ಮಾಡ್ತಾ ಇದೆ. ಭಗವದ್ಗೀತೆಯನ್ನು ಕುರಿತ 18 ತಿಂಗಳು ಸರಣಿಯನ್ನು ನಾವು ಮಾಡಿದ್ವಿ. ಅದರ ನಂತರವೇ ಅದರ ಸಮಾರೋಪದ ರೀತಿಯ ಕಾರ್ಯಕ್ರಮ ಆಗಬೇಕಿತ್ತು. ಆದರೆ ಅವಾಗ ಮಾಡಲಿಕ್ಕೆ ಆಗಲಿಲ್ಲ. ಈಗ ಅದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಅದಕ್ಕೆ ನಮಗೆ ಬೆಂಬಲವಾದಂತಹ ಕಾರಣಕರ್ತರಾದಂಥವ್ರನ್ನ ಗೌರವಿಸಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಇತ್ತು. ಅದನ್ನು ಕೂಡ ಇವತ್ತು ಇಟ್ಕೊಂಡಿದ್ದೀವಿ. ಜೊತೆಗೆ ಈ ಒಂದು ರಜತ ವರ್ಷದ ಸಂಭ್ರಮ ಇದೆ ಪಂಚಾಮೃತ ಅಕಾಡೆಮಿಯಲ್ಲಿ, ಅದನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಆರಂಭಕ್ಕೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೇವೆ. ನಮ್ಮ ಅತಿಥಿಗಳಾದಂತಹ ಶ್ರೀಯುತ ನರಹರಿಯವರು, ಕಬ್ಜಾಂಜ ವಸಂತ ಭರದ್ವಾಜ್ ಅವರು, ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು, ವೀಣಾ ಅಶೋಕ್ ಅವರು ಮತ್ತು ದಿನೇಶ್ ಅವರು ಬಂದು ದಯವಿಟ್ಟು ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ಸಹಕರಿಸಿಕೊಡ್ಬೇಕು ಅಂತ ಬೇಡ್ಕೊಳ್ತಿದ್ದೇನೆ. तेजस्विनावधीतमस्तु द्विषावहै। ओम शांति शांति शांति। ಜ್ಞಾನದ ಸಂಕೇತ ಅಂತ ನಾವೆಲ್ಲ ಭಾವಿಸಿರುವಂಥದ್ದು ಬೆಳಕು ಕತ್ತಲೆಯನ್ನು ದೂರ ಮಾಡಿ ನಮಗೊಂದಿಷ್ಟು ಜ್ಞಾನವನ್ನು ನೀಡುತ್ತೆ ಅಂತ. ಆಗಲೇ ವೇದಿಕೆ ಹಿಂದೆ ನೀವು ಗಮನಿಸಿರ್ಬೋದು, ಸಂಪ್ರದಾಯದ ಹಾಡುಗಳು ಅಂತ ವೇದಿಕೆ ಇದ್ದಿದ್ದನ್ನು ನೋಡಿದ್ವಿ. ಅದು ಗಾಯತ್ರಿಯವರ ತಾಯಿ ಶಂಕರಮ್ಮ ಅವರ ಸ್ಮರಣಾರ್ಥ ಪ್ರತಿ ವರ್ಷ ಮಾಡುವಂತಹ ಕಾರ್ಯಕ್ರಮ. ಸಂಪ್ರದಾಯದ ಗೀತೆಗಳು ಈಗ ಅನೇಕ ಆ ರೀತಿಯ ವಿಷಯಗಳು ಹಿಂದಕ್ಕೆ ಹೋಗ್ತಾ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಥರದ್ದೆಲ್ಲ. ಹಾಗಾಗಿ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷವೂ ಒಂದು ಬಾರಿ ನಾವು ಸಂಪ್ರದಾಯದ ಗೀತೆಗಳನ್ನ ಕಾರ್ಯಕ್ರಮವನ್ನೇ ಮಾಡೋದಿಲ್ಲ. ಹಾಗಾಗಿ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಅವರ ಸ್ಮರಣಾರ್ಥ 2 ಸಂಪ್ರದಾಯದ ಗೀತೆಗಳನ್ನ ಆರಂಭ ಮಾಡೋದ್ರ ಮೂಲಕನೇ ಇದರ ಪ್ರಾರ್ಥನೆಯನ್ನು ಕೂಡ ನಾವು ನಡೆಸ್ಕೊಡ್ತಾ ಇದ್ದೇವೆ. ಈಗ ಎಲ್ಲ ಗಾಯತ್ರಿ ಕೇಶವ್ ಮತ್ತು ಅವರ ಸಂಘಟನೆಗಳಿಂದ ಸಂಪ್ರದಾಯದ ಗೀತೆ. ಮಡಿಲನ್ನು ತುಂಬುವೆ ಬಾರೆ ಗೌರಮ್ಮ, ಮಂದಹಾಸದ ಮೊಗವ ತೋರೆ ನನ್ನಮ್ಮ. ಮಡಿಲನ್ನು ತುಂಬುವೆ ಬಾರೆ ಗೌರಮ್ಮ, ಮಂದಹಾಸದ ಮೊಗವ ತೋರೆ ನನ್ನಮ್ಮ. ವಸ್ತ್ರಾಭರಣಗಳ ತೊಡಿಸುವೆ ನಮ್ಮ, ಅರಿಶಿನ ಕುಂಕುಮ ಹಚ್ಚುವೆ ನಮ್ಮ. ವಸ್ತ್ರಾಭರಣಗಳ ತೊಡಿಸುವೆ ನಮ್ಮ, ಅರಿಶಿನ ಕುಂಕುಮ ಹಚ್ಚುವೆ ನಮ್ಮ.
ಅಂದ್ಕೊಳ್ಬೋದು. ಅಂತಹ ಪ್ರಾರ್ಥನೆಯಿಂದ ಇದನ್ನು ಆರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇವತ್ತು ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ವಿ ನರಹರಿ ಅವರು ಮತ್ತು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು, ಅವರಿಬ್ಬರು ಬಹಳ ವಿಶೇಷವಾಗಿ ನಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟು ದೂರದಿಂದ ಬಂದಿದ್ದಾರೆ. ಇಬ್ಬರು ಕೂಡ ವಿಶೇಷವಾಗಿ ಅವರಿಬ್ಬರಿಗೆ ನಿಮ್ಮೆಲ್ಲರ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ಚಂದ್ರಶೇಖರ್ ಅವರು ನಮ್ಮೊಟ್ಟಿಗೆ ಯಾವಾಗಲೂ ಇದ್ದೇ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳು, ಅವರಿಗೂ ಸ್ವಾಗತ. ಹಾಗೆ ವೀಣಾ ಅಶೋಕ್ ಅವರು ಇದ್ದಾರೆ, ಅವರು ಕೂಡ ನಮಗೆ ಬೆಂಬಲಿಗರಾಗಿ ಸದಾ ನಮ್ಮೊಟ್ಟಿಗೆ ಇದ್ದಾರೆ, ಅವರಿಗೂ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಅನೇಕ ಹಿತೈಷಿಗಳು ಮತ್ತು ಇಲ್ಲಿಯ ಗಾಯಕ ವರ್ಗದವರು ಎಲ್ಲರೂ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳು ಅಗತ್ಯ ಅಂತ ಭಾವಿಸ್ತೇನೆ, ಅದನ್ನ ನಾನು ಹೇಳ್ತೇನೆ. ಯಾಕಂದ್ರೆ ಅತಿಥಿಗಳು ಮೊದಲ ಬಾರಿಗೆ ಬಂದಿರೋದು ಈ ರೀತಿಯ ಈ ಕಾರ್ಯಕ್ರಮಕ್ಕೆ ನೋಡೋದಕ್ಕೆ. ಇಲ್ಲಿರುವ ಹಣಬರಿಗೆ ಬಹುಶಃ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಅದ್ರ ಹಿನ್ನೆಲೆ ಹೇಳ್ತಾ ಇದ್ದೆ, ಅವರಿಗೆ ಗೊತ್ತಿರಬಹುದು ಅಂತ ಭಾವಿಸ್ತೇನೆ. ಆದ್ರೆ ಈಗ ಅವರಿಗೋಸ್ಕರ ಮತ್ತು ಉಳಿದ ಹೊಸದಾಗಿ ಬಂದಿರೋದಕ್ಕೋಸ್ಕರ ನಾನು ಒಂದೆರಡು ಮಾತುಗಳನ್ನ ತಿಳಿಸೋಕೆ ಇಷ್ಟಪಡ್ತೇನೆ. ಈಗ ಸುಮಾರು 2 ವರ್ಷಗಳ ಹಿಂದೆ ಈ ಒಂದು ಯೋಜನೆ ಭಗವದ್ಗೀತೆಯನ್ನ ಕುರಿತಾದಂತಹ ಒಂದು ಕಾರ್ಯಕ್ರಮ ಸರಣಿಯನ್ನ ಮಾಡಬಹುದೇ ಅಂತ ಯೋಚನೆ ಮಾಡ್ಕೊಂಡಿದ್ದು. ಹೇಗೆ ಮಾಡೋದು ಅದನ್ನ ಅಂತ ಕೂಡ ನಮ್ಗೆ ಯೋಚನೆ ಬಂತು. ಅವಾಗ ಒಂದಷ್ಟು ಮಾತುಕತೆಗಳಾದ ನಂತರ ಅದಕ್ಕೊಂದು ರೂಪ ಕೊಟ್ವಿ. ಭಗವದ್ಗೀತೆಯ ಶ್ಲೋಕಗಳು ನಮಗೆಲ್ಲ ಪರಿಚಿತವಾಗಿರುವಂಥದ್ದೇ, 18 ಅಧ್ಯಾಯದ ಶ್ಲೋಕಗಳು. ಆ ಶ್ಲೋಕ ಮತ್ತು ಶ್ಲೋಕಾರ್ಥ ಇದನ್ನ ಬಹಳ ಪರಂಪರೆಯಿಂದ ನಾವೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ. ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ, ಕಲ್ತ್ಕೊತಾ ಇದ್ದಾರೆ. ಅವ್ರಿಗೆ ಅರ್ಥ ಗೊತ್ತಿರುತ್ತೋ ಇಲ್ವೋ, ಆದ್ರೆ ಶ್ಲೋಕ ಹೇಳ್ತಾರೆ, ಅದ್ರ ಸ್ಪರ್ಧೆಗಳು ನಡೆಯುತ್ತೆ, ಅಧ್ಯಾಯವನ್ನೇ ಅವರು ಹೊಡೆದಿರ್ತಾರೆ, ಅದನ್ನ ಹೇಳ್ತಾರೆ, ಎಲ್ಲ ನಡೀತಾ ಇದೆ. ಅದೆಲ್ಲ ನಿಜ, ಅದು ಒಂದು ಭಾಗ ಆಯ್ತು. ಹಾಗಾಗಿ ಅದನ್ನ ಇಟ್ಕೊಳ್ಳೋದು, ಶ್ಲೋಕವನ್ನ ಹೇಳೋದು ಮತ್ತು ಶ್ಲೋಕದ ಅರ್ಥವನ್ನ ಹೇಳೋದು, ಇದರ ಮೂಲಕವಾಗಿ ಒಂದು ಪರಿಚಯ ಆಗ್ತದೆ ಭಗವದ್ಗೀತೆ. ಅದಾದ್ಮೇಲೆ ಭಗವದ್ಗೀತೆಯನ್ನ ಕನ್ನಡೀಕರಿಸಿದಂತಹ ಅನೇಕ ಕಾವ್ಯಗಳು ಕನ್ನಡದಲ್ಲಿ ಬಂದಿದೆ. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಒಂದೆರಡು ಪರಿಚಯ ಆಗಿರಬಹುದೇನೋ ಅಷ್ಟೇನೆ. ಆದ್ರೆ ಸುಮಾರು 60-70ಕ್ಕೂ ಹೆಚ್ಚು ಕನ್ನಡದ ಕಾವ್ಯಗಳು, ಭಗವದ್ಗೀತೆಯನ್ನು ಅನುವಾದ ಮಾಡಿದಂತಹ ಕಾವ್ಯಗಳು ಬಂದಿದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಹಾಗಾಗಿ ಅವುಗಳನ್ನ ಇಟ್ಕೊಂಡು, ಅದು ಕೂಡ ಹಳಗನ್ನಡದಲ್ಲಿ, ನಡುಗನ್ನಡದಲ್ಲಿ ಎಲ್ಲ ಇದೆ, ಷಟ್ಪದಿಗಳಲ್ಲಿದೆ, ಆಮೇಲೆ ಚೌಪದಿಗಳಲ್ಲಿದೆ, ಲಾವಣಿಯ ರೀತಿಯಲ್ಲಿದೆ, ಸಾಂಗತ್ಯದಲ್ಲಿದೆ, ಹೀಗೆ ಬೇರೆ ಬೇರೆ ಛಂದಸ್ನಲ್ಲಿ ಬರೆದಂತಹ ಅನೇಕ ಭಗವದ್ಗೀತೆಯ ಗೀತೆಗಳಿವೆ. ಅದನ್ನ ಇಟ್ಕೊಂಡು ಗಮಕ ರೂಪಕದಲ್ಲಿ ಅದನ್ನ ಹಾಡಿಸೋದು, ಅದು ಒಂದು ರೀತಿಯ ಪರಿಚಯ. ಅಂದ್ರೆ ಸಂಸ್ಕೃತದಲ್ಲಿ ಕೇಳಿದಂತಹ ಗೀತೆ ನಮ್ಮದೇ ವಾಣಿ ಕನ್ನಡದಲ್ಲಿ ನಮ್ಮ ಕಿವಿಗೆ ಬಂದಾಗ ಎಷ್ಟರ ಮಟ್ಟಿಗೆ ಅದು ನಮ್ಮ ಹತ್ರ ಆಗಬಹುದು ಅನ್ನೋದರ ಇನ್ನೊಂದು ಪ್ರಯೋಗ. ಅದು 2ನೇ ಘಟ್ಟ ಇಟ್ಕೊಂಡ್ವಿ. ಅದಾದ ಮೇಲೆ ಭಾವಗೀತ ರೂಪಕದಲ್ಲಿ ಭಗವದ್ಗೀತೆಯನ್ನು ಕೇಳಿದಾಗ ಹೇಗಿರ್ತದೆ ಅಂತ. ಯಾಕಂದ್ರೆ ನಾವೆಲ್ಲ ಭಾವಗೀತ ಪ್ರಿಯರು. ಈಗ ಸುಗಮ ಸಂಗೀತ ಅಕಾಡೆಮಿ ಇದೆ, ಸಂಗೀತ ಆ ಹಾಡುಗಳು ನಮಗೆ ಎಷ್ಟೊಂದು ಮಟ್ಟಿಗೆ ಮನಸ್ಸಿಗೆ ಹಿಡಿತದೆ ಅಂದ್ರೆ ಕವಿಗಳೆಲ್ಲ ನಮಗೆ ಅದರಿಂದನೇ ಬಹಳ ಹತ್ತಿರ ಆಗುವಂಥವ್ರು, ಗಮನಿಸಿದೀವಿ ನಾವು ಅದನ್ನ. ಆ ರೀತಿಯ ಹಾಡುಗಳ ರೂಪದಲ್ಲಿ ಕಿವಿ ಇಂಪಾಗಿ ಬಂದಾಗ ಹೇಗಿರ್ತದೆ ಅಂತ. ಹಾಗೆ ಭಗವದ್ಗೀತೆಯನ್ನ ಕುರಿತು ಭಾವಗೀತೆಗಳನ್ನೇ ಬರೆದಂಥವ್ರು ಇದ್ದಾರೆ. ಅಲ್ಲಿ ವಸಂತ ಭಾರದ್ವಾಜ್ ಕೂಡ ಒಬ್ರು. ನಾವು ನಮ್ಮ ಇಡೀ 18 ತಿಂಗಳ ಕಾರ್ಯಕ್ರಮಕ್ಕೆ ಬಹಳ ಪ್ರಮುಖವಾಗಿ ಇಟ್ಕೊಂಡಿದ್ದ ಅವರದೇ ಗೀತೆಗಳನ್ನ, ಅವರು 48 ಗೀತೆಗಳನ್ನ ಬರೆದಿದ್ದಾರೆ ಅಷ್ಟಕ್ಕೂ ಸೇರಿಸಿ. ಅದರ ಆಯ್ದ ಗೀತೆಗಳನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾವಗೀತೆಗಳನ್ನಾಗಿ ಹಾಡಿಸಿದ್ವಿ. ಅನೇಕವು ಹೊಸದಾಗಿ ರಾಗ ಸಂಯೋಜನೆ ಮಾಡಿಸಿಯೇ ಹಾಡಿಸಿದ ಗೀತೆಗಳು. ಹಾಗಾಗಿ ಆ ಗೀತೆಗಳನ್ನು ಕೇಳಿದಾಗ ಅದನ್ನ ಗುನುಗೋ ರೀತಿಯಲ್ಲಿ ಕೂಡ ಆಗ್ತದೆ, ಭಗವದ್ಗೀತೆ ಇನ್ನು ಹೆಚ್ಚು ಹತ್ತಿರ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಹೀಗೆ 3 ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಪ್ರಸ್ತುತಪಡಿಸಿ ಕೊನೆಗೆ ಒಂದು 10-15 ನಿಮಿಷದ ವ್ಯಾಖ್ಯಾನ, ಏನು ಆ ಒಂದು ಅಧ್ಯಾಯದಲ್ಲಿ ಹೇಳಿದ್ರು ಅನ್ನುವಂಥದ್ದು. ಅದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಆಧಾರ ಒದಗಿಸಿದ್ದು DVG ಅವರ ಜೀವನ ಧರ್ಮ ಯೋಗ. ಅದನ್ನ ಇಟ್ಕೊಂಡೇ ಹೇಳಿದ್ರು. ಇಲ್ಲಿ ನಾವು ಯಾವುದೇ ತಾತ್ವಿಕವಾದಂತಹ ಅಥವಾ ಆಧ್ಯಾತ್ಮಿಕವಾದಂತಹ ರೀತಿಯನ್ನ ಬಳಸಿ ಏನನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ. ಪ್ರಸ್ತುತ ದಿನಗಳಲ್ಲಿ ಅದನ್ನ ಹೇಗೆ ನಾವು ಅನ್ವಯಿಸಿಕೊಳ್ಬಹುದು ಅನ್ನೋ ದೃಷ್ಟಿಯಿಂದಷ್ಟೇ ಅದನ್ನ ವ್ಯಾಖ್ಯಾನಿಸಿ ಹೇಳ್ತಾ ಇದ್ವಿ. ಇದು 18 ತಿಂಗಳು ನಡೆದಂತಹ ಒಂದು ಸರಣಿ. ಎಷ್ಟು ಹಾಡುಗಳು, ಎಷ್ಟು ಗಮಕಗಳು, ಎಷ್ಟೆಲ್ಲ ಬಂದಿದೆ ಅನ್ನೋದು ತಾವೆಲ್ಲ ಕೇಳಿದ್ದೀರಾ. ಈಗ ಆರಂಭದ ಒಂದಷ್ಟು ದಿನ ಗಮಕಕ್ಕೆ ನಾವು ಆರಿಸಿಕೊಂಡದ್ದು ಶ್ರೀಯುತ ನರಹರಿಯವರ ಭಾಮಿನಿ ಷಟ್ಪದಿಗಳು ಅಂತ ಗೀತಾ ತಾತ್ಪರ್ಯದ ಪದ್ಯಗಳನ್ನು. ಹಾಗಾಗಿ ಇವತ್ತು ಅವರು ನಮ್ಮೊಟ್ಟಿಗಿದ್ದಾರೆ, ನಮಗೆ ಒದಗಿ ಬಂದವರು. ಇದು ಅವರ ಕಾವ್ಯ, ಇದು ಭಗವದ್ಗೀತೆ ಕನ್ನಡ ಕಾವ್ಯ ಅನ್ನುವಂಥದ್ದು ಈ ಪುಸ್ತಕ. ಅವರು
ಅವತಾರಗಳನ್ನ ಕುರಿತಂತಹ ಒಂದು ಮಹಾಕಾವ್ಯವನ್ನ ಬರೀತಾ ಇದ್ದಾರೆ. ಅಂದ್ರೆ ಆಗಿದೆ ಅದು, ಈಗ ಒಂದು ಮಾತ್ರ ಪ್ರಕಟ ಆಗ್ಬೇಕಷ್ಟೇನೆ. ಅದರಲ್ಲಿ ಬರುವಂತಹ ಭಗವದ್ಗೀತೆಯ ಭಾಗ ಏನಿದೆ ಅದು ಆ ಮಹಾಕಾವ್ಯದಲ್ಲೂ ಇರುತ್ತದೆ. ಆದರೆ ಭಗವದ್ಗೀತೆ ಒಂದು ಪಾರಾಯಣ ಗ್ರಂಥವಾಗಿಯೂ ಇರೋದ್ರಿಂದ ಅದನ್ನೇ ಒಂದು ವಿಭಾಗವಾಗಿ ಮಾಡಿ ಪ್ರಕಟಿಸಬೇಕು ಅಂತ ಅವರು ಅದನ್ನ ಪ್ರಕಟಿಸಿಕೊಟ್ಟಿದ್ದಾರೆ. ಅದನ್ನ ಆಧಾರವಾಗಿ ಇಟ್ಕೊಂಡ್ವಿ. ಹಾಗೆ ಭಾವಗೀತೆಗಳ ನಾವೇ ಹೇಳಿದಾಗೆ ವಸಂತ ಬಾಲಪಂಡಿಯವರ ಭಾವಗೀತೆಗಳು ಅದು ಆಕಾಶವಾಣಿಯಲ್ಲಿ ಬಂದಂತದ್ದು, ಸುಮಾರು ಒಂದು 15-18 ವರ್ಷದ ಹಿಂದೆ ಬಂದಂತದ್ದು. ಆಗ ಇದ್ದಂತಹ ರಾಗ ಸಂಯೋಜನೆ ಬೇರೆ, ನಾವು ಅದನ್ನು ಬಳಸ್ಕೊಂಡಿಲ್ಲ, ಹೊಸದಾಗಿ ರಾಗ ಸಂಯೋಜನೆ ಮಾಡಿಸಿಯೇ ಹಾಡಿಸಿದ್ದೇವೆ. ಈಗ ಅದರ ಹಲವು ಗೀತೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಇದು ಅವರ ಪುಸ್ತಕ ಭಗವಂತನ ಭಾವಗೀತೆ ಅಂತ. ಗೀತೆಯನ್ನು ಕುರಿತಾದಂತಹ 48 ಪದ್ಯಗಳ ಒಂದು ಸಂಕಲ. ಮೊದಲಿಗೆ ಇದರ 9ನೇ ಅಧ್ಯಾಯಕ್ಕೆ ಹೋಗೋಣ. ಅಂದ್ರೆ ಕೆಲವು ಗೀತೆಗಳನ್ನು ನಾವು ಆಗಲೇ ಹಾಡಿಸಿದ್ವಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ. 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನುವಂಥದ್ದು. ಅದರಲ್ಲಿ ಒಂದು ಗೀತೆ, ಇದು ಗುಹ್ಯತಮವೆನಿಪ ಜ್ಞಾನ ಅನ್ನುವಂತಹ ಗೀತೆ. ಅದನ್ನ ಶ್ರೀಮತಿ ಪ್ರತಿಭಾನಂದನ್ ರವರು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದು ದಿವಾಕರ ಕಶ್ಯಪ್ ಅವರು. ಇದು ಗುಹ್ಯತಮವೆನಿಪ ಜ್ಞಾನ ಅನ್ನುವಂತಹ ಒಂದು ಗೀತೆಯನ್ನ ನಾವು ಈಗ ಪ್ರತಿಭಾನಂದನ್ ರವರಿಂದ ಕೇಳೋಣ.
ಕುರಿತಾದಂತಹ ಒಂದು ಗೀತೆ ಅರಿತು ಸಾಕಾರ ರೂಪವ ಅನ್ನುವಂಥ ಗೀತೆ. ಶ್ರೀಮತಿ ಸ್ಮೃತಿ ಶ್ರೀಕಂಠೇಶ್ವರ ಅವರು ಅದನ್ನ ನಮ್ಮ ಮುಂದೆ ಹಾಡಲಿದ್ದಾರೆ. ಗಾಯನ ಮತ್ತು ರಾಗ ಸಂಯೋಜನೆ ಎರಡೂ ಕೂಡ ಅವರದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಗ ಶಿವರಂಜನಿಯಲ್ಲಿ ಅರಿತು ಸಾಕಾರ ರೂಪ. ಅರಿತು ಸಾಕಾರ ರೂಪವ ಮನದಿ ನೆನೆಸುತ್ತ ನೆರೆನಂಪಿ ನಡೆದವರು ಪರಿಪೂರ್ಣರು. ಅರಿತು ಸಾಕಾರ ರೂಪವ ಮನದಿ ನೆನೆಸುತ್ತ ನೆರೆನಂಪಿ ನಡೆದವರು ಪರಿಪೂರ್ಣರು. ಸ್ಥಿರ ನಿರಾಕಾರ ನಿಶ್ಚಲವೆಂದು ಬಗೆದವರು
ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ಅನ್ನುವಂಥದ್ದು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಗೀತೆ ಚಾತುರ್ವರ್ಣಗಳ ನಾನೇ ಸೃಷ್ಟಿಸಿದೆ. ಬಹುಶಃ ಇದು ಕೇಳಿದ ತಕ್ಷಣ ಶ್ಲೋಕ ಕೂಡ ನಿಮಗೆ ನೆನಪಾಗಬೇಕು ಅಂತ ಭಾವಿಸ್ತೇನೆ. ಈ ಒಂದು ಗೀತೆಯನ್ನ ಕುಮಾರಿ ಪ್ರಣಮ್ಯ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇದರ ಸಂಗೀತ ಸಂಯೋಜನೆ ಪ್ರಸಿದ್ಧ ಗಾಯಕರಾದಂತಹ ನರಸಿಂಹ ಹರೀಶ್ ಅವರು ಮಾಡಿರುವಂಥದ್ದು. ಅದನ್ನ ಕುಮಾರಿ ಪ್ರಣಮ್ಯ ಅವರ ಧ್ವನಿಯಲ್ಲಿ ಕೇಳೋಣ. ಇವರು ಕೂಡ ವೈದ್ಯರು, ದಂತ ವೈದ್ಯರು ಇವರು ಕೂಡ. ಚಾತುರ್ವರ್ಣಗಳ ನಾನೇ ಸೃಷ್ಟಿಸಿದೆ ಕರ್ಮ ಗುಣಗಳ ಅನುಸಾರ. ಚಾತುರ್ವರ್ಣಗಳ ನಾನೇ ಸೃಷ್ಟಿಸಿದೆ ಕರ್ಮ ಗುಣಗಳ ಅನುಸಾರ. ನಾನೇ ಸೃಷ್ಟಿಸಿದರು ನಾನೆಲ್ಲವೂ ತಿಳಿಸಿದೆಯ ಮಂಗಳ ಪ್ರಚಾರ. ನಾನೇ ಸೃಷ್ಟಿಸಿದರು ನಾನೆಲ್ಲವೂ ತಿಳಿಸಿದೆಯ ಮಂಗಳ ಪ್ರಚಾರ. ಚಾತುರ್ವರ್ಣಗಳ
ಜಯಶ್ರೀ ಅವರು ಬಂದು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಹತ್ತನೇ ಅಧ್ಯಾಯಕ್ಕೆ ಮತ್ತೆ ಹಿಂತಿರುಗೋಣ. ವಿಭೂತಿ ಯೋಗ. ಅದರ ಎಲ್ಲದಕ್ಕೆ ಪ್ರಭು ನಾನು ಅನ್ನುವಂತಹ ಒಂದು ಗೀತೆಯನ್ನ ಶ್ರೀಮತಿ ಪ್ರಭಾ ಇನಾಮದಾರ್ ಅವರು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಗಾಯನ ಮತ್ತು ರಾಗ ಸಂಯೋಜನೆ ಎರಡು ಕೂಡ ಅವರದ್ದೇ. ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ರಜೋತ್ತರ ಮಹೋತ್ಸವದ ಹಾರ್ದಿಕ ಅಭಿನಂದನೆಗಳನ್ನು ಕೇಶವ್ ಸರ್ಗೆ ಹಾಗೂ ಗಾಯತ್ರಿ ಮ್ಯಾಮ್ಗೆ ತಿಳಿಸ್ತೇನೆ. ಈ ವೇದಿಕೆ ಮುಖಾಂತರ ಸಾಕಷ್ಟು ಕೆಲಸಗಳನ್ನು ನಿರಂತರವಾಗಿ ಇಷ್ಟು ವರ್ಷ ಮಾಡ್ಕೊಂಡು ಬರೋದು ತುಂಬ ಹೆಮ್ಮೆಯ ವಿಷಯ. ಅದು ಸುಗಮ ಸಂಗೀತದ ಆಯಾಮದಲ್ಲಿ ಇವಾಗ ಬೇಕಾದಷ್ಟು ಶಾಲೆಗಳು ನಿರಂತರವಾಗಿ ಇಬ್ಬರು ದಂಪತಿಗಳು ಒಟ್ಟಿಗೆ ಸೇರಿ ಒಳ್ಳೆ ಸುಗಮ ಸಂಗೀತ ಹಾಗೂ ಒಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದಾರೆ. ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಇಷ್ಟು ಬೇಗ 25 ವರ್ಷ ಕಳೆದ್ವು ಅನ್ನೋದು ನಮಗನ್ಸುತ್ತೆ. ಬಟ್ ಅದರ ನೋವು ನಲಿವು ಅವರಲ್ಲೇ ಗೊತ್ತಿರುತ್ತೆ. 25 ವರ್ಷ ಹೇಗೆ ಮುಗೀತು, ಇನ್ನೂ 25 ವರ್ಷ 50 ವರ್ಷ ಹೀಗೆ ಸತತವಾಗಿ ಅವರ ಸೇವೆ ಈ ಸುಗಮ ಸಂಗೀತ ಕ್ಷೇತ್ರಕ್ಕೆ ನಡೀಲಿ. ಈ ವೇದಿಕೆ ಮುಖಾಂತರ ಹೊಸ ತರಹದ ಕಾರ್ಯಕ್ರಮಗಳು ಇದೇನಿದೆ ಅಲ್ಲ, ಭಾವಗೀತೆಯಲ್ಲಿ ಭಗವದ್ಗೀತೆಯನ್ನ ಜನರಿಗೆ ಉಣಬಡಿಸುವುದು ಹಾಡಿನ ಮೂಲಕ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇನ್ನು ಸುಗಮ ಸಂಗೀತದಲ್ಲಿ ಈ ತರವಾದ ವಿಶಿಷ್ಟವಾದ ಕಾರ್ಯಕ್ರಮ ಇನ್ನೂ ಆಗಿಲ್ಲ. ಯಾಕಂದ್ರೆ ಬೇಕಾದಷ್ಟು ವೇದಿಕೆಗಳಲ್ಲಿ ಹೋದಾಗ ಸುಮ್ಮನೆ ಭಾವಗೀತೆಗಳನ್ನು ಹಾಡ್ತೀವಿ ಬರ್ತೀವಿ, ಆದರೆ ಭಗವದ್ಗೀತೆಯ ಮೂಲವನ್ನ ಇಟ್ಕೊಂಡು ಭಾವಗೀತೆ ಮುಖಾಂತರವನ್ನ ಜನರಿಗೆ ಪ್ರಸ್ತುತಪಡಿಸುವಂತ ಕಾರ್ಯಕ್ರಮವನ್ನ ತಮ್ಮ ಮನೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿ ನಾವೆಲ್ಲರೂ ಒಂದೊಂದು ಭಾಗವಾಗಿ 2 ಗೀತೆಗಳ ಮುಖಾಂತರ ಈ ಭಗವದ್ಗೀತೆಯಲ್ಲೂ ಕೂಡ ನಮ್ಮ ಭಾಗ ಇದೆ ಅನ್ನೋದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಅದರಿಂದ ಒಂದು ಗೀತೆಗಳನ್ನ ಈ ಗೀತೆಯನ್ನ ಇಂದ ಪ್ರಸ್ತುತಪಡಿಸ್ತಾ ಇದ್ದೇನೆ. ಗಾಂಧಿಯಿಂದಲೇ
ಗಮನಿಸ್ತಾ ಇದ್ರಿ ಅಂತ ಕಾಣುತ್ತೆ. ಆರಂಭದಲ್ಲಿ ಹೊಂದ್ಕೊಳ್ಳಿಕ್ಕೆ ಕಷ್ಟ, ಜೀವನ ಕೂಡ ಹಾಗೆ. ಆದ್ರೆ ಒಮ್ಮೆ ತಾಳ ಸಿಕ್ಕಿದ್ರೆ, ಒಮ್ಮೆ ಲಯ ಸಂಗೀತ ಸಿದ್ಧಿಸ್ಬಿಟ್ರೆ, ಆ ಭಾವ ಕೂಡಿದ್ರೆ ಆಮೇಲೆ ಅದೇ ಭಗವದ್ಗೀತೆ ಹೇಳೋದಿಲ್ಲ. ಸೃಷ್ಟಿ ಸ್ಥಿತಿ ಪ್ರಳಯ ಅನ್ನುವಂತಹ ಈ ಗೀತೆ ಗಾಯತ್ರಿ ಕೇಶವ ಅವರು ನಾಗೇಶ್ವರ ಮಾಡಿದ್ದಾರೆ. ಅವರ ವಿದ್ಯಾರ್ಥಿಗಳ ಒಟ್ಟಿಗೆ ಅವರು ಈಗ ಇದನ್ನ ಸಮೂಹ ಗಾಯನದಲ್ಲಿ ಪ್ರಸ್ತುತಪಡಿಸ್ತಿದ್ದಾರೆ. ಮತ್ತೊಂದು ಸಮೂಹ ಗಾಯನದಲ್ಲಿ ಭಕ್ತಿಯೋಗದ ಒಂದು ಗೀತೆ ಬರುತ್ತೆ, ಮತ್ಸರವಿಲ್ಲದ ಮನದೊಳಗೆ ಮನೆಯ.